ಇದು ಉತ್ತರ ಕರ್ನಾಟಕದ ಧರ್ಮಸ್ಥಳ ನೋಡ್ರಿ. ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ. ಇವತ್ತು ನಾನು ನಿಮ್ಗೆ ಶಿವನ ಅವತಾರವಾಗಿರುವ ವೀರಭದ್ರ ದೇವರ ದೇವಸ್ಥಾನ ಗೊಡ್ಚಿಗೆ ಕರ್ಕೊಂಡು ಹೊಂಟೀನಿ. ಈ ವೀರಭದ್ರೇಶ್ವರ ಸ್ವಾಮಿ ಯಾರು ಮತ್ತು ಯಾವಾಗ ಅವತರಿಸಿದರು ಎಂಬುದನ್ನು ಮೊದಲು ತಿಳ್ಕೊಂಡು ಬರ್ರಿ. ಒಂದು ದಿನ ಮಹಾದೇವರ ಪತ್ನಿಯಾದ ಸತೀದೇವಿಯು ತನ್ನ ತವರು ಮನೆಯಲ್ಲಿ ನಡೆದಂತಹ ಯಜ್ಞಕ್ಕೆ ಹೋಗ್ತಾಳ್ರಿ. ಆಗ ತನ್ನ ತಂದೆಯಿಂದಲೇ ತನ್ನ ಗಂಡನಿಗೆ ಅವಮಾನವಾಗುತ್ತಿರುವುದನ್ನು ಕಂಡು ಸತೀಮಾತೆ ತನ್ನನ್ನು ತಾನು ಯಜ್ಞಕುಂಡಕ್ಕೆ ಹಾರಿ ಪ್ರಾಣ ಬಿಡ್ತಾಳ್ರಿ. ಆಗ ಕೋಪಗೊಂಡ ಶಿವನು ತನ್ನ ಜಟದಿಂದ ಒಂದು ಜಟವನ್ನು ನೆಲಕ್ಕೆ ಅಪ್ಪಳಿಸ್ತಾನ್ರಿ. ಆಗ ಆ ಜಟದಿಂದ ಅವತರಿಸಿದವರೇ ವೀರಭದ್ರೇಶ್ವರ ಸ್ವಾಮಿ ರೀ. ಅವನು ದಕ್ಷಿಣ ಸಂಹಾರಕ್ಕಾಗಿಯೇ ಅವತರಿಸಿದ್ದು ಅಂತಂದು ಹೇಳ್ತಾರ್ರಿ. ಅದಕ್ಕಾಗಿ ಮಹಾದೇವರು ದಕ್ಷಿಣ ಸಂಹಾರಕ್ಕಾಗಿ ವೀರಭದ್ರನಿಗೆ ಆದೇಶವನ್ನು ಮಾಡ್ತಾರ್ರಿ. ಈ ತರನಾಗಿ ದಕ್ಷಿಣ ಸಂಹಾರ ಆದಾಗ ವೀರಭದ್ರನು ಯುದ್ಧದ ಅಧಿದೇವತೆಯಾಗಿ ಪೂಜೆಗೊಳ್ಳುತ್ತಿದ್ದಾರ್ರಿ. ಹಾಗೆ ನಾನು ನಿಮಗೆ ತೋರಿಸಲು ಹೊರಟಿರುವ ದೇವಸ್ಥಾನ ಐತಲ್ರಿ, ಬಹಳ ಹಳೇದಾಗೈತೆ ನೋಡ್ರಿ. ಮತ್ತು ಇದನ್ನು ಅನೇಕ ರಾಜರುಗಳು ಜೀರ್ಣೋದ್ಧಾರ ಮಾಡ್ಕೊತಾನೆ ಬಂದಾರ್ರಿ. ರಾಮದುರ್ಗ ಸಂಸ್ಥಾನವನ್ನು ಆಳುತ್ತಿದ್ದ ಸಂಧ್ಯಾ ವಂಶಸ್ಥರು ಕುಲದೈವವನ್ನು ಈ ಗೊಡ್ಚಿ ವೀರಭದ್ರೇಶ್ವರ ಸ್ವಾಮಿ ಆಗ್ಯಾರ ನೋಡ್ರಿ. ಅಷ್ಟೇ ಅಲ್ರಿ, ಈಗಲೂ ಉತ್ತರ ಕರ್ನಾಟಕದ ಅನೇಕ ಜನರ ಕುಲದೈವ ಆಗಿ ಭಕ್ತರನ್ನು ಉದ್ಧಾರ ಮಾಡಾಕುಂತಾರೆ ನೋಡ್ರಿ. ಈ ದೇವಸ್ಥಾನ ರೀ ವೀರಭದ್ರ ಮತ್ತು ಭದ್ರಕಾಳಿಗೆ ಸಮರ್ಪಿತವಾದಂತಹ ಒಂದು ಹಿಂದೂ ದೇವಾಲಯ ಆಗೈತೆ ನೋಡ್ರಿ. ಇನ್ನು ಈ ದೇವಸ್ಥಾನದ ವಾಸ್ತುಶಿಲ್ಪ ನೋಡೋದಾದ್ರೆ ಗರ್ಭಗೃಹವು ವಿಜಯನಗರ ಶೈಲಿಯಲ್ಲಿದೆ ರೀ. ಮತ್ತು ಇದರ ಮುಖ್ಯ ದ್ವಾರ ಬಾಗಿಲು ಚಾಲುಕ್ಯರ ಶೈಲಿಯಲ್ಲಿದೆ ನೋಡ್ರಿ. ಇನ್ನು ಈ ಪ್ರದೇಶಕ್ಕೆ ಗೊಡ್ಚಿ ಎಂದು ಹೆಸರು ಬರಲು ಕಾರಣ ಇಲ್ಲಿ ಹೇರಳವಾಗಿದ್ದ ಕೊಡಚಿ ಕಂಟೆಗಳು. ಅವು ಕ್ರಮೇಣ ಹೋದಂತೆಲ್ಲ ಜನರ ಆಡು ಭಾಷೆಯಲ್ಲಿ ಕೊಡಚಿ ಹೋಗಿ ಗೊಡ್ಚಿ ಆಗಿದೆ ಅಂತಂದು ಇಲ್ಲೊಂದು ಜನ ಹೇಳ್ತಾರೆ ನೋಡ್ರಿ. ಹಾಗೆಯೇ ಇಲ್ಲಿ ರಣಬಾಜಿ ಎಂಬ ಒಂದು ಸ್ಥಳನೂ ಐತ್ರಿ. ಅಂದ್ರೆ ಇದು 12ನೇ ಶತಮಾನದಲ್ಲಿ ಕಲ್ಯಾಣ ಚಾಲುಕ್ಯರಿಗೂ ಶಿವಶರಣರಿಗೂ ಯುದ್ಧ ಆಕ್ಕೈತ್ರಿ. ಆ ಯುದ್ಧ ನಡೆದಂಥ ಸ್ಥಳ ಇದ ರಣಬಾಜಿ ಸ್ಥಳ ನೋಡ್ರಿ. ಇದು ಗೊಡ್ಚಿಲಿದ್ರ ಭಾಳ ದೂರ ಇಲ್ರಿ. ಅವಾಗ ಶಿವಶರಣರು ಆ ಯುದ್ಧದಲ್ಲಿ ಗೆಲ್ತಾರ್ರಿ. ಆ ಗೆದ್ದಂತಹ ವಿಜಯೋತ್ಸವವನ್ನು ಗೊಡ್ಚಿ ಕ್ಷೇತ್ರದಲ್ಲಿ ಬಂದು ಆಚರಣೆಯನ್ನು ಮಾಡ್ತಾರ್ರಿ. ಈ ಗೊಡ್ಚಿ ವೀರಭದ್ರೇಶ್ವರ ಸ್ವಾಮಿಗೆ ಒಬ್ಬರು ಸಹೋದರಿನೂ ಅದಾಳ್ರಿ. ಅವ್ರು ಬೇರೆ ಯಾರೂ ಅಲ್ರಿ, ನಮ್ಮ ದಕ್ಷಿಣ ಭಾರತದ ಆರಾಧ್ಯ ದೈವವಾಗಿರುವಂತಹ ರೇಣುಕಾ ಯಲ್ಲಮ್ಮ ರೀ. ಈ ತಾಯಿ ವೀರಭದ್ರರಿಗೆ ಸಹೋದರಿ ಆಗಿದ್ದು ಹೆಂಗಂತ ಕೇಳಿದ್ರೆ, ದಕ್ಷಿಣ ಸಂಹಾರದ ಟೈಮ್ನಲ್ಲಿ ವೀರಭದ್ರರು ರೌದ್ರಾವತಾರ ಆಗಿರುವಾಗ ಅಯ್ಯತಪ್ಪಿ ಯಜ್ಞಕುಂಡಕ್ಕೆ ಬೀಳುತ್ತಿರುವಾಗ ಯಲ್ಲಮ್ಮ ತಾಯಿ ವೀರಭದ್ರರ ನಡಪಟ್ಟಿಯನ್ನು ಹಿಡಿದು ಅವರನ್ನು ರಕ್ಷಿಸ್ತಾಳ್ರಿ. ಆ ಕೃತಜ್ಞತೆಯ ಭಾವಕ್ಕಾಗಿ ವೀರಭದ್ರರು ಪ್ರತಿ ವರ್ಷ ಮುತ್ತೈದೆವೆ ಹುಣ್ಣಿಮೆಯ ದಿವಸ ಯಲ್ಲಮ್ಮ ದೇವಿಗೆ ಸೀರೆ, ಕುಪ್ಪಸ, ಹಸಿರು ಬಳೆ, ಅರಿಶಿನ ಕುಂಕುಮ, ದಂಡಿ ಮತ್ತು ತಾಳಿಯನ್ನು ಸಹ ಸಹೋದರನಾಗಿ ಕೊಡುತ್ತಾ ಬಂದಿದ್ದಾರೆ. ಈ ಆಚರಣೆಯು ಈಗಲೂ ನಡೆಯುತ್ತಲೇ ಇದೆ. ಯಲ್ಲಮ್ಮ ತಾಯಿನೂ ಸಹ ಸಹೋದರಿಯಾಗಿ ಹೊಸ್ತಲೂರಿನಲ್ಲಿ ನಡೆಯುವಂತಹ ವೀರಭದ್ರೇಶ್ವರ ಜಾತ್ರೆಗೆ ನಂದಿಕೋಲು, ಶಲ್ಯ, ದೋತ್ರ, ಪೂಜಾ ಸಾಮಗ್ರಿ ಎಲ್ಲವನ್ನು ಕೊಟ್ಟು ಕಳಿಸ್ತಾಳ್ರಿ. ಅದು ಈಗ ದೇವಸ್ಥಾನದ ಪ್ರಮುಖರು ನಡೆಸ್ಕೊತ ಬಂದಾರ್ರಿ. ಇನ್ನು ಇಲ್ಲಿ ಜಾತ್ರೆ ಬಹಳ ವಿಜೃಂಭಣೆಯಿಂದ ನಡೀತೈತೆ ನೋಡ್ರಿ. ಈ ಜಾತ್ರೆಗೆ ಬೆಳವಳಕಾಯಿ ಜಾತ್ರೆ ಮತ್ತು ಬಾಳೆಹಣ್ಣಿನ ಜಾತ್ರೆನೂ ಅಂತಾರೆ. ಯಾಕಂದ್ರೆ ಇಲ್ಲಿ ಈ ಎರಡು ಹಣ್ಣುಗಳು ಜಾತ್ರೆಯ ಸಮಯದಲ್ಲಿ ಬಹಳ ಹೇರಳವಾಗಿ ಸಿಗ್ತಾವ್ರಿ. ಇನ್ನು ಇಲ್ಲಿ ನಿತ್ಯ ಪ್ರಸಾದ ವ್ಯವಸ್ಥೆ ಇರ್ತೈತ್ರಿ. ಮಧ್ಯಾಹ್ನ 12:15 2:30 ತನಕ ಪ್ರಸಾದ ವ್ಯವಸ್ಥೆ ಸಿಗ್ತೈತೆ ನೋಡ್ರಿ. ಇಲ್ಲಿಗೆ ನಾನು ನಮ್ಮ ಅಣ್ಣಂದಿರು ಮತ್ತು ನಮ್ಮ ಅಪ್ಪನೂ ಬಂದಿದ್ದೀರಿ. ನೀವೇನಾದರೂ ಬೆಳಗಾಂ ಕಡೆ ಟೂರ್ ಮಾಡ್ಬೇಕಂತ ಅನ್ಕೊಂಡಿದ್ದೀರಂದ್ರೆ ಈ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಮಿಸ್ ಮಾಡ್ಲಾರ್ದಂಗೆ ಬಂದು ಹೋಗ್ರಿ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತೀನಿ ರೀ. ಅಲ್ಲಿ ತನಕ ಜೈ ಹಿಂದ್ ರೀ. ಹರ ಹರ ಮಹಾದೇವ ಎಲ್ಲರಿಗೂ. ಹಂಗೆ ನಮ್ಮ ವಿಡಿಯೋ ಇಷ್ಟ ಆದ್ರೆ ವಿಡಿಯೋಕ್ಕೊಂದು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಕೊಟ್ಟು ಪ್ರೋತ್ಸಾಹ ಕೊಡ್ರಿ.